ಮಾಡ್ಲಿಕ್ಕೆ ಯಾರು ಬೇಡ ಅಂದ ಅಂದರೆ ಮೊನ್ನೆ ಬಗೆಹರಿದಿಲ್ಲ ಅಂತ ಅರ್ಥ. ಯಾವ್ದು ರೀ ಏನು ಅವ್ರಿಗೇನು ಭಯ ಬಂದಿರ್ಬೇಕು ಏನಾರೆ ಯತ್ನಾಳ್ ಹೊರಗೆ ಹಾಕಿದ್ರು ಆಗಲಿಲ್ಲಲ್ಲ ಅಂತ ಪಾಪ ಹತಾಶೆ ಆಗಿರ್ಬೇಕು. ಅದಕ್ಕೆ ಸಭೆ ಮಾಡ್ತಾಯಿದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದು. ಅವರು ಸರ್, ಈಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರು. ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಹೆಂಗಂದರೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮನ್ನೇನಾದ್ರು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ, ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಅಂತ. ಅಂದರೆ ಹಿಂದೆ ಸಚಿವ ಸ್ಥಾನ ಸಿಕ್ಕಾಗ ಯತ್ನಾಳ್ ಪರವಾಗಿ ಬರಲಿಲ್ಲ, ಬೇರೆ ಸ್ಥಾನದಲ್ಲಿ ಬರಲಿಲ್ಲ, ಈಗ ಬಂದರು ಅಂತಂದರೆ ಅದರ ಅರ್ಥ ಹಾಗೆ ಅಂತ ವಿಶ್ಲೇಷಣೆ. ಏನು ನೋಡಿರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಸ್ಥಿತಿಗತಿ, ಯಾರು ನಮ್ಮ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದೆ, ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ. 3, 4, 5 ಬಾರಿ ಸಂಸದರಾದವ್ರು ಅದಾರ ಕರ್ನಾಟಕದಲ್ಲಿ. ಲೋಕಸಭೆಯಲ್ಲಿ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ, ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ. ಮತ್ತು ಅವ್ರಿಗೆ ಗುರ್ತದೆ ಯತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ. ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮ್ಯಾಗೂ ವಿಶೇಷ ಪ್ರೀತಿ ಐತಿ. ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ಸರ್, ಹೋರಾಟ